ಒಂದು ಹೊಲ ಸಾಕ್ತಾಗ ಏನಪ್ಪ ಅಂತಂದ್ರೆ ಫಸ್ಟ್ ಇರೋ ಇಂಟ್ರೆಸ್ಟ್ ಲಾಸ್ಟ್ ಗಂಟೆ ಇರೋದೇ ಇಲ್ಲ. ಯಾಕಪ್ಪ ಅಂತಂದ್ರೆ ಇಂಟ್ರೆಸ್ಟ್ ಇರ್ತದೆ, ಇಂಟ್ರೆಸ್ಟ್ ಇದ್ರೂ ಸಾಕಕ್ಕೆ ಮನ್ಸು ಬರೋದಿಲ್ಲ. ಯಾಕೆ ಅಂತಂದ್ರೆ ಬಡ್ಡಿ ಮಗ ನಾವು ಗುಂಡಿ ಮಾಡೋದು ಕೇಳ್ಬೇಕವ, ಸುರಂಗ ಮಾರ್ಗ ತೆಗಿತಾವ, ಸುರಂಗ ಮಾರ್ಗವ. ಎಷ್ಟೇ ಒಳ್ಳೆ ಮೇವು ಕೊಡ್ರಿ, ಏನೇ ಮೇವು ಕೊಡ್ರಿ, ಆ ಸುರಂಗ ಮಾರ್ಗ ತೆಗಿಯೋದು ಮಾತ್ರ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಇಷ್ಟಿಷ್ಟು ಉದ್ದ ಸುರಂಗ ಮಾರ್ಗ ತೆಗಿಯೋದು, ತಿರ್ಗಾ ಮುಚ್ಚೋದಕ್ಕೆ ತಲೆ ಕೆಟ್ಟೋಗೋದು. ಇಷ್ಟಿಷ್ಟು ಉದ್ದ ಏನು ತೆಗೆದ್ರೆ ಏನು ಕಮ್ಮಿ ತೆಗಿಯೋದಿಲ್ಲ. ಯಾವ್ದಾರ ಇಂಜಿನಿಯರ್ಗಳು ಕೊಟ್ರೆ ಬಿಲ್ಡಿಂಗ್ನೇ ತೆಗಿಬೋದು, ಭೂತಳದ ಒಳಗಡೆ ಹಂಗೆ ತೆಗಿಯೋದು ಸುರಂಗ ಮಾರ್ಗವ ತೆಗೆದ್ರೆ. ಇಲ್ಲಿ ಕಾಣಿಸ್ತಾವೆ ನೋಡ್ರಿ, ತೆಗ್ದವೆ ಸುರಂಗ ಮಾರ್ಗವ. ಏನು ತೆಗ್ದವೆ ಅಂತ, ಏನು ಕಮ್ಮಿ ಮೊಲ ಅಂತ ಅನ್ಕೊಂಡಿದ್ರಿ ಇವ. ಹೆಂಗಾರ ಸಾಕ್ಬೇಕು ಅಂತ ಹುಮ್ಮಸ್ಸಲ್ಲಿ ಸಾಕ್ಬಿಡ್ತೀವಿ. ಸಾಕಾದ್ಮೇಲೆ ಒಂದು 50-60 ಆದ್ಮೇಲೆ ತಗೊಳ್ರಪ್ಪ, ವಾಕಾಟಿಂದ ಮರಿ ಮಾಡೋಕೆ ಜಾಗ ಮಾಡಿಕೊಟ್ಟು, ಮರಿ ಹಾಕೋಕೆ ಜಾಗ ಮಾಡಿಕೊಟ್ಟು, ಮೇವಾ ಕೊಟ್ಟು, ಟೈಮ್ ಟು ಟೈಮ್ ನೀರು ಕೊಟ್ಟು, ಪರಂಗಿ ಹಣ್ಣು ಅಂತವಿಂದೆಲ್ಲ ಪ್ರತಿಯೊಂದು ಕೊಟ್ಟರು. ಬೋಳಿ ಮಗನ ಮಾಡೋದೇನಪ್ಪ ಅಂದರೆ ಗುಂಡಿ ಮಾಡೋದು. ಆ ಥರಗೂ ಸಂಜೆಗೂ ಈ ಥರ ಗುಂಡಿ ಮಾಡು, ಆಚ್ಕೊಡು. ಇಲ್ಲ ಅಂತಂದ್ರೆ ತಮ್ಮೇನಪ್ಪ ಅಂತಂದ್ರೆ ಒಳಗೆ ಈಚೆಗೆ ಹಾವು ಪಾವು ಚೇಳು ಪಾಳು ಬರೋಕ್ಕೆ ಆಚೆಗೆ ದಾರಿ ಹೆಂಗೆ ಮಾಡ್ಕೊಡ್ತವೆ ಅಂದರೆ ಸುರಂಗ ಮಾರ್ಗವ. ಇವರಷ್ಟು ಸುರಂಗ ಮಾರ್ಗ ಮಾಡ್ಕೊಡೋವಿ ನಾವು ಇಲ್ಲ ಅಂತ ಅನ್ಕೊಬಿಟ್ರಿ. ಅಷ್ಟು ಸುರಂಗ ಮಾರ್ಗ ಮಾಡ್ತವೆ. ಮೊಲ ಸಾಕೋರು ಒಂದು ಸ್ವಲ್ಪ ಹಿತವಾಗಿ ಸಾಕಿ, ಜಾಸ್ತಿ ಸಾಕಿದ್ರೆ ಇದೇ ಪ್ರಾಬ್ಲಮ್ಸು. ಹಿತವಾಗಿ ಸಾಕಿದ್ರೆ ಬೋನು ಪಾನಲ್ಲಾರು ಇಟ್ಕೊಂಡು ಸಾಕಬೋದು. ಬೋನ್ ಇಲ್ಲ ಅಂದ್ಬಿಟ್ಟು ಈ ಥರ ಆಚೆಗೆ ಬಿಟ್ಕೊಂಡು ಸಾಕಿದ್ರೆ ಆಮೇಲೆ ಮರಿ ಆಗುವಾಗ ಎತ್ತಿ ಆಚೆಗೆ ಬಿಡುಮ ಅಂತಂದರೆ ಆಚೆಗೆ ಬಂದ್ಬಿಡೋಣ, ಸುರಂಗ ಮಾರ್ಗ ತೆಗೆನ. ಇದೇ ಕೆಲಸ ಆಗೋಗೈತೆ.